ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಇವತ್ತು ಆಫೀಸು ಇಲ್ಲ, ರಜೆ ಇದೆ, ಮನೇಲಿದ್ದೀನಿ. ಹಾಗಾಗಿ ಇವತ್ತು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ನಮ್ಮ ಯಜಮಾನರು ತುಂಬ ದಿನ ಆಯಿತು ಒಂದು ಪಲ್ಯ ಮಾಡು ಅಂದರೆ. ಯಾವುದಂದರೆ ಕಡಲೆಬೇಳೆ ನೆನೆಸಿ ಅದನ್ನ ತರಿತರಿಯಾಗಿ ರುಬ್ಬಿ ಅದನ್ನು ಒಡಿ ಥರ ಮಾಡಿ ಪಲ್ಯ ಮಾಡೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಅದು ಉತ್ತರ ಕರ್ನಾಟಕದ ಸ್ಪೆಷಲ್. ನಮ್ಮ ಕಡೆ ಮಾಡ್ತಾರೆ, ಬೇರೆ ಕಡೆ ಗೊತ್ತಿಲ್ಲ ನನಗೆ. ನಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಮಿನಿಮಮ್ ಮಾಡಿ ಒಂದು 6-7 ತಿಂಗಳೇ ಆಯಿತು. ಭಾಳ ದಿನದಿಂದನೇ ಮಾಡಿದ್ದೆ. ನಾನು ಮಾಡಿಲ್ಲ, ಇವತ್ತಿದೆಯಲ್ಲ ಮಾಡು ಚೆನ್ನಾಗಾಗುತ್ತೆ ಅಂತಂದರು. ಸೊ ಆ ಪಲ್ಯ ಮಾಡೋಣ. ಕಡಲೆಬೇಳೆ ಹೊಡಿ ಪಲ್ಯಾಗ ಕಡಲೆಬೇಳೆ ನೆನೆಸಿದ್ನಲ್ಲ ಅದನ್ನು ಸ್ವಲ್ಪ ನೀರು ಬಸಿಬೇಕು. ಹಾಗಾಗಿ ಅದಕ್ಕೆ ಹಾಕಿಟ್ಟಿದ್ದೀನಿ, ಜಡಿಗೆ ಹಾಕಿಟ್ಟಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹಸಿಮೆಣಸಿಕಾಯಿ, ಜೀರಿಗೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ. ಇವಷ್ಟನ್ನು ಮಿಕ್ಸಿಗೆ ನೀರು ಹಾಕ್ಲಾರ್ದ ತರಿಯಾಗಿ ರುಬ್ಬಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ನೀರು ಹಾಕಿದರೆ ಚೆನ್ನಾಗಾಗಲ್ಲ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೋಣ. ಹಬೆಯಲ್ಲಿ ಬೆನ್ನಿಸ್ಬೇಕಾಗಿರೋದ್ರಿಂದ ನೀಟಾಗಿ ನೀರು ಹಾಕ್ಲಾರ್ದು ರುಬ್ಬಬೇಕು. ಸ್ವಲ್ಪ ಟೇಸ್ಟ್ಗೆ ಉಪ್ಪು, ಈ ವಡಿಗೆ ಉಪ್ಪು ಬೇಕು. ಮಿಕ್ಸಿ ಮಾಡ್ಕೊಳ್ಳಿ. ಆನ್ ಆ್ಯಂಡ್ ಆಫ್ ಮಾಡಬೇಕು. ಒಟ್ಟಿಗೆ ಹಬೆಯಲ್ಲಿ ಬೆನ್ಸಿರ್ತೀವಲ್ಲ ಅವನ್ನೇ ತಿಂದ್ಬಿಡ್ತೀವಿ ನಾವು. ಆ ಥರ ಟೇಸ್ಟ್ ಆಗುತ್ತದೆ. ಈ ಥರ ತರಿಯಾಗಿರಬೇಕು. ಗ್ಯಾಸ್ಗೆ ಒಂದು ಡಬ್ರಿಲಿ ನೀರು ತೊಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ನೀರು ಕುದಿಬೇಕೀಗ, ಚೆನ್ನಾಗಿ ನೀರು ಕುದಿಬೇಕು. ಅಷ್ಟು ಆ ನೀರು ಕುದಿಯೋದ್ರೊಳಗೆ ಇದು ವಡಿ ಮಾಡ್ಕೊಂಬಿಡೋಣ. ಇದಕ್ಕೆ ಒಂದು ಈ ಥರ ಹೋಲ್ ಇರೋದು ಜಲ್ಡಿ ತೊಗೊಂಡಿದ್ದೀನಿ. ಇದಕ್ಕೆ ಆಯಿಲ್ ಗ್ರೀಸ್ ಮಾಡಬೇಕು. ಈ ಥರ ಗ್ರೀಸ್ ಮಾಡಬೇಕು. ವಡಿ ಥರ ಮಾಡಬೇಕು. ಈ ಥರ ಮತ್ತೆ ಇದರಲ್ಲಿ ಇಡಬೇಕು. ಇದರೊಳಗೆ ಇಡಬೇಕು. ಈ ಥರ ಶೇಪ್ ಬೇಕು ಅಂತಲ್ಲ, ನಾರ್ಮಲಾಗಿ ಹಾಗೆ ಮಾಡಬೇಕು. ಹಬೆಯಲ್ಲೇ ಬೆನಿಬೇಕು. ಈ ಥರ ಇಟ್ಟು ಇದ್ರ ಮೇಲೆ ಒಂದು ಮುಚ್ಚಿಬಿಡೋಣ. ಇದನ್ನೊಂದು 20 ನಿಮಿಷ ಈ ಥರ ಕುದಿಸ್ಬೇಕು. ಆಮೇಲೆ ಸಾರಿಗೆ ಆವಾಗಲೇ ಅದು ವಡಿಗೆ ಇದನ್ನು ಮಾಡಿದ್ದಾರೆ. ಈಗ ಅದಕ್ಕೆ ಸಾರು ಬೇಕಲ್ಲ, ಅದಕ್ಕೆ ಒಣ ಕೊಬ್ಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಮತ್ತು ಹುಣಸೆ ಹಣ್ಣು, ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನ ತೊಗೊಂಡು ನೆನೆಗೆ ಹಾಕಿದ್ದೀನಿ. ನೆನೆಲಿ ಅದು ಚೆನ್ನಾಗಿ. ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಅಂತ ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಬೆಂದಿದ್ರೆ ಹತ್ತಲ್ಲ. ಚೆನ್ನಾಗಿ ಬೆಂದಿದ್ದಾವೆ, ಎಲ್ಲ ಬೆಂದಿದ್ದಾವೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಆರಿ ಅವ್ರಿಗೆ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ. ತಣ್ಣಗಾಗಿನೇ ಮಾಡೋಣ. ಹಾಗೆ ಮಾಡೋಕ್ಕೆ ಬರಲ್ಲ. ಟಿಫಿನ್ ಮಾಡ್ಕೊಂಡ್ವಿ. ಇವಾಗ ಈ ವಡಿ ಆರಿದಾವೆ. ವಡಿ ಆರಿಂದ ತಾವ ಬರ್ತದೆ. ಈ ಥರ ಕಿತ್ಕೊಂಡು ಬರ್ತವೆ. ಒಟ್ಟು ಒಂದಕ್ಕೊಂದು ಹತ್ತಲ್ಲ. ತುಂಬ ಚೆನ್ನಾಗಿ ಬಂದಿದ್ದಾವೆ. ಫ್ರೆಶ್ ಮಾಡೋಣ. ಇದರೊಳಗೆ ಎಲ್ಲ ಹಾಕಿರ್ತೀವಿ. ಈಗ ತಿನ್ನೋಕ್ಕೂ ತುಂಬ ಚೆನ್ನಾಗಿರ್ತಾವೆ. ಆಲ್ರೆಡಿ ಇದರೊಳಗೆ ಹಸಿಮೆಣಸಿಕಾಯಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದ್ದೀನಿ ನಾನು. ಟೇಸ್ಟ್ ಸೂಪರ್ ಅದಾವೆ. ಇವು ದೊಡ್ಡವಾಗಿದೆ ವಡಿ. ಕೆಲವರು ಚಿಕ್ಕ ಮಾಡ್ತಾರೆ, ನಾನು ದೊಡ್ಡ ಮಾಡ್ತೀನಿ. ಇದರೊಳಗೆ 2 ಭಾಗ ಮಾಡಿಬಿಟ್ಟು ಸಾಂಬಾರು ಮಾಡ್ತೀನಿ. ಸಾಂಬಾರು ಮಾಡೋಣ. 2 ಭಾಗ ಮಾಡ್ಕೊಳ್ಳೋಣ. ಒಂದೊಂದ್ರಾಗ ದೊಡ್ಡ ಅದಾವಲ್ಲ, 2 ಭಾಗ ಮಾಡ್ಕೊಂಡು ಕಟ್ ಮಾಡಿಕೊಂಡು
ಇವಾಗ ಎಣ್ಣೆ ಹಾಕೋಣ. ಸ್ವಲ್ಪ ನಮಗೆ ಎಷ್ಟು ಅನುಕೂಲ ಬೇಕಾಗುತ್ತೆ ನೋಡಿಕೊಂಡು. ನಾನು ಇದೇ ಥರ ಅಳತೆ ಹಾಕಲ್ಲ, ಈ ಥರ. ಡಬರಿ ಕಾದಿದೆ, ಎಣ್ಣೆ ಹಾಕಿದ್ದೀನಿ. ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿದ್ದೀನಿ. ಈ ಎಣ್ಣೆಗೆ ಯಾಕಂದರೆ ಗ್ಯಾಸ್ ಆನ್ ಇಟ್ಟು ಯಾವುದೇ ಕಾರಣಕ್ಕೂ ಖಾರ ಹಾಕಬಾರ್ದು. ಖಾರ ಸುಡುತ್ತಂದರೆ ಅಡುಗೆ ಟೇಸ್ಟ್ ಆಗಲ್ಲ. ಅದಕ್ಕೆ ಈಗ ಇದ್ರೊಳಗೆ ಖಾರ ಇದೆ, ಒಡಿ ಒಳಗೆ ಇದಕ್ಕೆ ಹಾಕು. ಈಗ ಸಾಂಬಾರಿಗೆ ಖಾರ ಬೇಕಲ್ಲ, ಸೊ 2 ಚಮಚ. ಒಂದು ಅರಿಶಿನ ಪುಡಿ, ಮಸಾಲೆ ಪುಡಿ. ಗ್ಯಾಸ್ ಆಫಲ್ಲೇ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ ಹಾಕ್ತಾಯಿದ್ದೀನಿ. ಆನ್ ಮಾಡ್ತಾಯಿದ್ದೀನಿ. ಮಾಡಿದ್ದು ಕುದೀತಾ ಇದೆ. ಕೊಬ್ಬರಿ ರುಬ್ಬಿಟ್ಕೊಂಡಿದ್ದೆ, ಇದನ್ನು ಹಾಕ್ಬಿಡೋಣ ಇವಾಗ. ನಂಗೆ ಇಷ್ಟು ಸಾಂಬಾರು 2 ಹೊತ್ತಿಗೆ ಸಾಕಾಗುತ್ತೆ ಇಬ್ಬರಿಗೆ. ಟೇಸ್ಟ್ ನೋಡಿದೆ, ಸೂಪರಾಗಿದೆ. ಕುದಿಬೇಕು, ಬಟ್ ಚೆನ್ನಾಗಿ ಕುದಿಬೇಕು. ಅದಾಗಿಂದ ಇದನ್ನು ಹಾಕಬೇಕು. ಕುದಿಯೋಕ್ಕಿಂತ ಮುಂಚೆ ಕುದಿಲಿ ಚೆನ್ನಾಗಿ. ಕುದೀತಾ ಇದೆ, ಬಟ್ ಇದು ಚೆನ್ನಾಗಿ ಕುದಿಬೇಕು. ಯಾಕಂದರೆ ಇವನು ಹಾಕಿಂದ ಜಾಸ್ತಿ ಕುದಿಸೋಂಗಿಲ್ಲ. ಹಾಗಾಗಿ ಸಾಂಬಾರು ಈಗಲೇ ಕುದಿಬೇಕು. 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಹಾಕೋಣ. ಇವಾಗ ಕುದಿತಾ ಇದೆ, ಸಾಂಬಾರಿಗೆ ಹಾಕ್ಬಿಡೋಣ. ಹಾಕಿಂದೆ ಸ್ಪೂನ್ ಹಾಕಬೇಡಿ, ಚಮಚ ಏನು ಹಾಕೋಕೆ ಹೋಗ್ಬಿಡಿ. ಕುದೀಲಿ. ಇದು ಒಂದು ಕುದಿ ಕುದ್ರೆ ಸಾಕು, ಬಂದ್ ಮಾಡ್ಬಿಡಾಕ್ಬೇಕು. ಒಂದು ಸಲ ಕುದ್ರೆ ಬಂದ್ ಮಾಡ್ಬಿಡಾಕ್ಬೇಕು. ಕುದೀತಾ ಇದೆ, ಬಂದ್ ಮಾಡ್ಬಿಡೋಣ. ಸ್ಪೂನ್ ಹಾಕೋದು ಬೇಡ, ಮುಗೀತು. ಬನ್ನಿ. ವಡಿ ಪಲ್ಯ ಎಷ್ಟು ಸೂಪರಾಗಿದೆ ಗೊತ್ತಾ? ಜೋಳದ ರೊಟ್ಟಿ. ನಾನು ಯಾವಾಗಲೂ ಜೋಳದ ರೊಟ್ಟಿನೇ ಮಾಡೋದು. 2 ರೊಟ್ಟಿ ತೊಗೊಂಡಿದ್ದೀನಿ, ಸಾಕು. ಹೊಟ್ಟೆ ತುಂಬ ಊಟ ಆಗುತ್ತೆ. ಈ ಕಡೆ ರೈಸ್ ಮಾಡಿದ್ದೀನಿ, ಸ್ವಲ್ಪ ಮಾಡಿದ್ದೀನಿ. ರೈಸ್ ಭಾಳ ಮಾಡಿಲ್ಲ. ನಮ್ಮ ಸರ್ ಊಟ ಮಾಡ್ಕೊಂಡು ಹೋದರು, ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿದೆ ಪಲ್ಯ, ಸೂಪರಾಗಿದೆ. ಜಸ್ಟ್ ರೊಟ್ಟಿ ಮಾಡಿದೆ, ಊಟ ಆಯಿತು. ಅವರು ಬಂದು ಊಟ ಮಾಡ್ಕೊಂಡು ಹೋದರು, ನಂದು ಊಟ ಆಯಿತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ. ನಾನು ಹೊಸ ವಿಡಿಯೋಸ್ಗೆ ನೋಟಿಫಿಕೇಷನ್ ಎಲ್ಲ ನಿಮಗೆ ಬಂದು ತಲುಪುತ್ತೆ. ಮತ್ತೆ ಸಿಗ್ತೀನಿ. ಬಾಯ್.